ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬೆಂಗಳೂರಿನಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಈಗಾಗಲೇ ಮನೆ ಮಾಡಿದೆ. ಹೌದು, ವಿಶೇಷವಾಗಿ KR ಮಾರುಕಟ್ಟೆಗಳಲ್ಲಿ, ಹೂ ಹಣ್ಣುಗಳ ಮಾರುಕಟ್ಟೆಗಳಲ್ಲಿ ಖರೀದಿಯ ಭರಾಟೆ ಜೋರಾಗಿ ನಡೀತಾ ಇದೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದೇ ದಿನ ಬಾಕಿ. ಹಬ್ಬದ ಹಿನ್ನೆಲೆ ನಗರದ ಮಾರುಕಟ್ಟೆಯಲ್ಲಿ ಹಬ್ಬದ ಕಲರವ. ಲಕ್ಷ್ಮಿ ಅಲಂಕಾರಿಕ ವಸ್ತುಗಳು, ಹೂ ಹಣ್ಣುಗಳ ಖರೀದಿಯಲ್ಲಿ ಜನಸಾಮಾನ್ಯರು ತೊಡಗಿಕೊಂಡಿದ್ದಾರೆ. ಗಾಂಧಿ ಬಜಾರ್, ಬಸವನಗುಡಿ, KR ಮಾರುಕಟ್ಟೆ ಹೀಗೆ ಹಲವು ಹೂ ಹಣ್ಣುಗಳ ಮಾರುಕಟ್ಟೆಯಲ್ಲಿ ಹಬ್ಬದ ಕಳೆ ಈಗಾಗಲೇ ಬಂದುಬಿಟ್ಟಿದೆ. ಹಬ್ಬಕ್ಕೆ ಬೇಕಾಗುವ ಸಾಮಗ್ರಿ ಕೊಳ್ಳೋದಕ್ಕೆ ಜನ ಮುಂದಾಗಿದ್ದಾರೆ. ಕಲರ್ ಹೂಗಳು, ಅಲಂಕಾರಿಕ ವಸ್ತುಗಳು ಇವುಗಳನ್ನೆಲ್ಲ ಖರೀದಿ ಮಾಡ್ತಾ ಇದ್ದಾರೆ ಜನಸಾಮಾನ್ಯರು. ವಿಶೇಷವಾಗಿ ಬೆಂಗಳೂರಿನಲ್ಲಿ ಲಕ್ಷ್ಮೀ ಹಬ್ಬವನ್ನು, ವರಮಹಾಲಕ್ಷ್ಮಿ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸ್ತಾರೆ. ಲಕ್ಷ್ಮಿಗೆ ಅಲಂಕಾರ ಮಾಡೋದೇ ಒಂದು ಸೌಭಾಗ್ಯ ಅಂತ ಭಕ್ತಾದಿಗಳ ಪರಿಗಣನೆಗೆ ತಗೊಳ್ತಾರೆ. ಮನೆಯಲ್ಲೂ ಕೂಡ ಲಕ್ಷ್ಮಿ ಅಲಂಕಾರ ಮಾಡ್ತಾರೆ. ಹೂ ಹಣ್ಣುಗಳಿಂದ ನೈವೇದ್ಯ ಪ್ರಸಾದಗಳನ್ನು ಅರ್ಪಿಸ್ತಾರೆ. ಇದೆಲ್ಲವೂ ಕೂಡ ಬೆಂಗಳೂರಿನಲ್ಲಿ ಬಹಳ ವಿಶೇಷವಾಗಿ ನಡೆಯುತ್ತೆ. ನೋಡಿ, ಆ ಮಾರುಕಟ್ಟೆ ಭಾಗದ ದೃಶ್ಯಾವಳಿಯನ್ನು ನೋಡ್ಬೋದು, ಎಷ್ಟರ ಮಟ್ಟಿಗೆ ಜನಜಂಗುಳಿ ಇದೆ ಅಂತ. ಸೊ ಬಹಳಷ್ಟು ಮಂದಿ ಬಂದು ಹೂ ಹಣ್ಣು ಖರೀದಿಯಲ್ಲಿ ತೊಡಗಿಕೊಂಡಿದ್ದಾರೆ. ಇನ್ನೂ ವಿಶೇಷ ಅಂತ ಹೇಳಿದ್ರೆ, ಈ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಮುತ್ತೈದೆಯರಿಗೆ ಬಾಗಿನ ಕೊಡುವಂಥದ್ದು. ಬಾಗಿನ ಕೊಡೋ ಸಂದರ್ಭದಲ್ಲಿ ಉಡಿ ತುಂಬುವಂಥ ಕೆಲವೊಂದು ಪ್ರಕ್ರಿಯೆಗಳನ್ನು ಹಲವು ಸಂಪ್ರದಾಯದ ರೀತಿಯಲ್ಲಿ ಮಾಡ್ಕೊಂಬರ್ತಾರೆ. ಆ ನಿಟ್ಟಿನಲ್ಲಿ ನೀವು ನೋಡ್ತಾ ಹೋಗೋದಾದರೆ ಅದ್ದೂರಿಯಾಗಿ ಲಕ್ಷ್ಮೀ ಹಬ್ಬವನ್ನು, ವರಲಕ್ಷ್ಮಿ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಸೊ ಹಾಗಾಗಿ ಗಾಂಧಿ ಬಜಾರ್, ಬಸವನಗುಡಿ, KR ಮಾರುಕಟ್ಟೆ ಎಲ್ಲ ಭಾಗಗಳಲ್ಲಿ ಲಕ್ಷ್ಮಿಗೆ ಅಲಂಕಾರ ಮಾಡೋಕ್ಕೆ ಬೇಕಾದಂಥ ವಸ್ತುಗಳಿರ್ಬೋದು, ಹೂ ಹಣ್ಣುಗಳಿರ್ಬೋದು, ಸ್ವೀಟ್ಸ್ ಇರ್ಬೋದು, ಇದೆಲ್ಲವನ್ನು ಖರೀದಿ ಮಾಡೋದಕ್ಕೆ ಜನ ಮುಗಿ ಬಿದ್ದಿದ್ದಾರೆ.